ಸೊ ಹಲೋ ಹಾಯ್ ಫ್ರೆಂಡ್ಸ್. ದಿನ ವೀಡಿಯೋ ಮಾಡೋದು ಅಂದ್ಕೊಂಡು ಮಾಡೋಕ್ಕಾಗೋದಿದ್ದಿಲ್ಲ. ಬಟ್ ಇವತ್ತು ಏನೂ ರಾಯಿಲ್ಲ ಅಂತೇಳಿ ಸುಮ್ಮನೆ ವೀಡಿಯೋ ಮಾಡತ್ತೀನಿ. ಹೆಂಗೆ ಆಕೈತೆ ಗೊತ್ತಿಲ್ಲ, ಮಾಡಾಕತ್ತೀನಿ. ಬೆಳಗ್ಗೆ ಎದ್ದು ಇಡ್ಲಿ ತಕ್ಕೋ ಅಂತ ಹುಡುಗರ ಜೊತೆ ಆಟ ಹೊಡ್ಕೊಂತಿದ್ದೆ. ನಮ್ಮ ಕೆ ಎಮ್ ಸಿ ಮುಂದೆ ಹೂ ಭಾರಿ ಹಳ್ಳಿದ್ವು ರೀ. ಅದೊಂದು ಹೂವು ಸೆಲ್ಫಿ ತಗೊಂಡು ಒಳಗೆ ಒಂದು ಕೌಂಟ್ರ್ ಕೊಟ್ಟು ಗಿರಾಕಿ ಅಷ್ಟಿದಿಲ್ಲ. ಸಂಡೇ ಇತ್ತು ಇವತ್ತು. ಟೈಮ್ ಪಾಸ್ ಮಾಡ್ಕೊಂತ ಬೆಳಗ್ಗೆ ಫಸ್ಟ್ ಡ್ಯೂಟಿ ಮುಗಿಸ್ಕೊಂಡು ರೂಮಿಗೆ ಹೋಗಿದ್ವಿ. ಆಮೇಲೆ ಬಂದು ಹುಡುಗರು ಕೌಂಟ್ರ್ ನಿಂತು ನಾನು ಮಿಡ್ಲಿದ್ದೆ. ಸಣ್ಣ ಪುಟ್ಟ ಕೆಲಸ ಮುಗಿಸ್ಕೊಂಡು ಬಾಜು ಕಾಯಿ ಹಿಡಕ್ಕೆ ಹೋದೆ. ಕಾಯಿ ಹಿಡ್ಕೊಂಡು ಕಾಯಿನ ಕ್ಲೀನಾಗಿ ತೊಗೊಂಡು ಫ್ರಿಜ್ನಾಗ ಇಟ್ಟೆ. ನಾ ಮಾಡೋ ಕೆಲಸಕ್ಕಿಂತಲೂ ಇದು ವಾಯ್ಸ್ ಕೊಡೋದು ಭಾಳ ಕಷ್ಟ ಆಗ್ಬಿಟ್ಟದ. ಹೆಂಗಾಕತಿ ಏನಾಕತಿ ಅಂತ ಲೆಕ್ಕ ಹತ್ತವಲ್ದು. ಅಂತೂ ಕಾಯಿ ಹಿಡಿದು ಮುಗೀತು. ಕಾಯಿ ಹಿಡಿದು ಮುಗಿಸ್ಕೊಂಡು ಕ್ಯಾಂಟೀನ್ಗೆ ಹೋಗಿ ಸ್ವಲ್ಪ ಸಣ್ಣ ಪುಟ್ಟ ವೀಡಿಯೋ ಮಾಡ್ಕೊಂಡೆ. ವ್ಲಾಗ್ಸ್ ಆ್ಯಡ್ ಮಾಡಿರೋದು ಅಂತೇಳಿ. ಫ್ರಂಟ್ ಕ್ಯಾಮ್ರಲ್ಲೇ ಚಲೋ ಬರೋದು, ಬಟ್ ಕೈಯಾಗ ಹಿಡ್ಕೊಂಡು ಕಾಣೈತಿ. ಹುಡುಗರು ಟೈಮ್ 10 ಗಂಟೆ ಹುಡುಗರು ಕ್ಲೀನ್ ಮಾಡಕ್ಕೆ ಮುಗ್ದಿಲ್ಲ ನನ್ನದು. ಸ್ವಲ್ಪ ಮಾತುಕತೆ ಮುಗಿಸ್ಕೊಂಡು 30,000 ಕೊಟ್ಟಂಗಾಗಿಲ್ಲಪ್ಪ ನಮ್ಗೆ. 28 ಕೊಟ್ಟಂಗಾಗ್ತಾನ. 28, 26 ಇದ್ರಲೇಪ್ಪ ನೋಡ್ಲಿ ಈ ಕಡೆ. तेरे को तकलीफ डिस्टर्ब नहीं करना. मेरा बंदी है ना. ಒಂದು ವಾಟರ್ ಬಾಟ್ಲಿ ಇದೊಂದು. ಅದು ಬಿರಿಯಾನಿ ಪಾರ್ಸಲ್ ಯಾರ್ದು? ಎರಡು ಬಿರಿಯಾನಿ ಹೇಳಿದ್ನಲ್ಲ ಅದನ್ನ ಕೇಳು. 2 ಬಿರಿಯಾನಿ ಹೇಳಿದ್ನಲ್ಲ ಅದ 2 ಹೇಳಿದ್ದೆ. 485. ಅಂತ ಇಂದು ಸಣ್ಣ ಪುಟ್ಟ ವಿಡಿಯೋ ಕ್ಲಿಪ್ಸ್ನ ಜೋಡಿಸಿ ಹೆಂಗಾಕೈತೆ ಹಂಗೆ ವಾಯ್ಸ್ ಕೊಟ್ಟೆ. ಬಟ್ ತಮ್ಮನೇಲಿ ಹೆಂಗೆ ಕುಂದಿಸೋದು ಅನ್ನೋದು ತಿಳಿವೇನಾಗ್ಬಿಟ್ಟೈತೆ ರೀ. ನೋಡು, ತಮ್ಮನೇಲಿ ಚಲೋ ಆತಂದ್ರೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಇಲ್ಲಾಂದರೆ ಅಷ್ಟು ಡಿಲೀಟ್ ಮಾಡಿ ಸುಮ್ಮನೆ ಮಕ್ಕೊಂಡ್ಬಿಡ್ತೀನಿ. ಗುಡ್ ನೈಟ್.